ನಿನ್ನೆ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಂಗಳೂರು ಬ್ಲಾಸ್ಟ್ ಹಾಗೂ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಸಾಮ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸ್ಫೋಟಗಳು ನಡುವಿನ ಸಾಮ್ಯತೆಯ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಳಸಿದಂತಹ ಸಾಮಗ್ರಿಗಳು ಇಲ್ಲೂ ಕೂಡ ಪತ್ತೆಯಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಸಾಮ್ಯತೆ ಇರೋ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನು ಅಧಿಕಾರಿಗಳು ನಡೆಸಿದ್ದಾರೆ. ಎರಡು ಕಡೆ ಬ್ಲಾಸ್ಟ್ ನಡೆದ ಸಂದರ್ಭದಲ್ಲಿ ಹೊರಸೂಸಿರುವ ಹೊಗೆ ಒಂದೇ ಮಾದರಿಯಾಗಿದೆ. ಅದರ ಜೊತೆಗೆ ಎರಡು ಕಡೆ ಬ್ಯಾಟರಿ, ಡಿಟೋನೇಟರ್ಗಳು, ನಟ್ಟು, ಬೋಲ್ಟ್ಗಳನ್ನು ಕೂಡ ಬಳಕೆ ಮಾಡಲಾಗಿದೆ. ಈ ಹಿನ್ನೆಲೆ ಪರಿಶೀಲನೆಯನ್ನು ಮಾಡುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಂಗಳೂರು ಸ್ಫೋಟದ ರೂವಾರಿ ಶಾರಿಕ್ ವಿಚಾರಣೆಗೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಶಾರಿಕ್ ಅಂಡ್ ಗ್ಯಾಂಗ್. ಈಗ ಮಂಗಳೂರಿನಲ್ಲಿ ಆಗದಂತಹ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಈಗ ನಿನ್ನೆ ನಡೆದಂತಹ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟಕ್ಕೂ ಸಾಕಷ್ಟು ಸಾಮ್ಯತೆಗಳಿದೆ. ಅಲ್ಲೂ ಕೂಡ ನಟ್ ಬೋಲ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲಾ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿತ್ತು. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಹಾಗಾಗಿ ಸಾಮ್ಯತೆ ಇರೋದ್ರಿಂದ ಹೆಚ್ಚಿನ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸರ್ಕಾರ UAPA ಅಡಿಯಲ್ಲೂ ಕೂಡ ಪ್ರಕರಣವನ್ನ ದಾಖಲು ಮಾಡಿರೋದನ್ನ ಗಮನಿಸಬಹುದು. ಉಗ್ರರ ಕೈವಾಡ ಏನಾದರೂ ಇದೆಯಾ? ಶಾರಿಕ್ನ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲೂ ಕೂಡ ಹಲವು ಭಾಗದಲ್ಲಿ ಸ್ಫೋಟದ ಒಂದು ಸ್ಕೆಚ್ ಅನ್ನ ಕೂಡ ಹಾಕಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ರಾಜ್ಯದ ಹಲವು ಭಾಗದಲ್ಲೂ ಕೂಡ ಸ್ಫೋಟದ ಒಂದು ಅನುಮಾನ ಕೂಡ ವ್ಯಕ್ತ ಆಗಿತ್ತು. ಹಾಗಾಗಿ ಇಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಯಾವ ರೀತಿ ಆಗಿತ್ತು ಅದೇ ರೀತಿ ಹೋಲುವಂತಹ ಸ್ಫೋಟವೇ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಆಗಿದೆ. ಸಾಮ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಶಾರಿಕ್ ಅನ್ನ ಕೂಡ ವಿಚಾರಣೆಯನ್ನ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಿಂದ ಲೈವ್ ನಲ್ಲಿದ್ದಾರೆ. ಅಭಿಷೇಕ್ ಜಯಶಂಕರ್, ಈಗಾಗಲೇ ಗಮನಿಸಬಹುದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ ತಿಳಿಸಬಹುದಾ ನಮಗೆ? ಈಗಾಗಲೇ ಈ ಒಂದು ಪ್ರಕರಣ ಎಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ NSG ಕೂಡ ಅಂದ್ರೆ NSG ತನ್ನ ಒಂದು ಬಾಂಬ್ ಸ್ಕ್ವಾಡ್ ಏನಿದೆ ಆ ಬಾಂಬ್ ಸ್ಕ್ವಾಡ್ಗಳು ಕೂಡ ಇಲ್ಲಿಗೆ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ಮಾಡ್ತಾ ಇದೆ. ಸಾಮಾನ್ಯವಾಗಿ NSG ಸ್ಥಳಕ್ಕೆ ಬರೋದಿಲ್ಲ, ಆದರೆ ಈ ಒಂದು ಸ್ಥಳಕ್ಕೆ ಇದು ಬಂದು ತನ್ನ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು. ಈ ಒಂದು ಹೋಟೆಲ್ನಲ್ಲಿ ನಿನ್ನೆ ನಡೆದಿತ್ತು. ಈಗಾಗಲೇ ಒಳಗಡೆ NSG ಕಮಾಂಡೋಗಳು ಕೂಡ ಇದೆ. ಒಂದು ಬಾಂಬ್ ಸ್ಕ್ವಾಡ್ ಏನು ವಿಂಗ್ ಏನಿದೆ ಆ ವಿಂಗ್ ಒಂದು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ತಡರಾತ್ರಿ IB ಆಗಿರಬಹುದು, IB, NIA, NSG ಹೀಗೆ ಅಂದರೆ ಕೇಂದ್ರದ ಎಲ್ಲ ಸಂಸ್ಥೆಗಳು ಕೂಡ ಬಹುತೇಕ ಎಲ್ಲ ಸಂಸ್ಥೆಗಳು ಕೂಡ ಈಗ ಬೆಂಗಳೂರಿನ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಳಿ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಇದರಿಂದಾಗಿ ಗೊತ್ತಾಗುತ್ತೆ ಇದು ಹೈ ಎಕ್ಸ್ಪ್ಲೋಸಿವ್ ಒಂದು ಬಾಂಬ್ ಅಂತಲೇ ಹೇಳಿದ್ರೆ ಅಂದರೆ ಸುಧಾರಿತ ಸ್ಫೋಟಕವನ್ನು ಬಳಸಿರುವಂತಹ ಒಂದು ಕಾರಣದಿಂದಾಗಿ ಇದನ್ನು ಬಳಕೆ ಮಾಡುವಂತಹ ಯಾವ ಸಂಘಟನೆಗಳು ಇದು ಬಳಕೆಯನ್ನು ಮಾಡಿದೆ. ಈ ಹಿಂದೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಸುಧಾರಿತ ಸ್ಫೋಟಕಗಳು ಅಂದರೆ ಸ್ಥಳೀಯವಾಗಿ ಸಿಗುವಂತಹ ಕಚ್ಚಾ ಮೆಟೀರಿಯಲ್ಗಳಿಂದ ಒಂದು ತಯಾರು ಮಾಡುವಂತಹ ಒಂದು ಸ್ಫೋಟಕ ಆಗಿರುವಂಥದ್ದು. ಮೊಳೆಗಳನ್ನು ಬಳಸಿ, ಗಾಜಿನ ಚೂರನ್ನು ಬಳಸಿ, ಗನ್ ಪೌಡರ್ನ ಅಥವಾ ಈ ಬೆಂಕಿ ಕಡ್ಡಿಯ ಒಂದು ಮದ್ದುಗಳೇನಿದ್ದಾವೆ ಅದೆಲ್ಲವೂ ಕೂಡ ಬಳಕೆಯನ್ನು ಮಾಡಿ ಈ ಒಂದು ಸುಧಾರಿತ ಸ್ಫೋಟಕಗಳನ್ನು ತಯಾರು ಮಾಡಲಾಗುತ್ತೆ. ಹೀಗಾಗಿ ಈ ರೀತಿಯಾಗಿ ಅಂದರೆ ಸ್ಥಳೀಯವಾಗಿ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ಸ್ಫೋಟವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಟ್ರೈನ್ಡ್ ಆಗಿರುವಂತಹ ಉಗ್ರ ಅಂತಾನೆ ಹೇಳ್ಬೋದಾಗಿದೆ. ಈ ಸದ್ಯದ ಮಟ್ಟಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಶಂಕಿತ ಉಗ್ರ ಅಂತ ಏನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಒಬ್ಬ ಬಾಂಬನ್ನು ಸ್ಫೋಟ ಮಾಡಿದವನು ಅದು ಯಾರೇ ಆಗಿರಬಹುದು ಆತನನ್ನು ಉಗ್ರ ಅಂತಾನೆ ಕರಿಬೇಕಾಗುತ್ತೆ. ಹೀಗಾಗಿ ಈ ರೀತಿಯಾದಂತಹ ಈ ಒಂದು ಉಗ್ರ ಕೃತ್ಯ ಏನಿದೆ ಈ ಉಗ್ರ ಕೃತ್ಯದ ಹಿಂದೆ ಯಾರಿದ್ದಾರೆ ಮತ್ತೆ ಈ ಹಿಂದೆ ನಡೆದಂತಹ ಒಂದು ಘಟನೆಗೆ ಅದನ್ನ ಒಂದು ಉದಾಹರಣೆಯಾಗಿ ಇಟ್ಟುಕೊಂಡು ಅದನ್ನ ಇದೇ ರೀತಿಯಾದಂತಹ ಒಂದು ಮಾದರಿ ಅಂದರೆ ಈ ಹಿಂದೆ ನಡೆದಂತಹ ಸ್ಫೋಟಗಳೇನಿದ್ದಾವೆ ಅದರ ಸ್ಯಾಂಪಲ್ಸ್ಗಳು
ಮತ್ತು ಇದರ ಸ್ಯಾಂಪಲ್ಸ್ಗಳನ್ನು ಏನಾದರೂ ಮ್ಯಾಚ್ ಮಾಡಲಾಗ್ತಾ ಇದೆಯಾ, ಮ್ಯಾಚ್ ಮಾಡಿ ಒಂದು ನೋಡುವಂತಹ ಒಂದು ಕೆಲಸಗಳು ಕೂಡ ನಡೀತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ಒಂದು ಮಟ್ಟಕ್ಕೆ ಹೈ ಸೆನ್ಸಿಟಿವ್ ಏರಿಯಾ ಅಂತ ಅನಿಸ್ಕೊಳ್ಳಿದೆ. ಈಗಾಗಲೇ ಕ್ರೈಮ್ ಸೀನ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇಲ್ಲಿ ಯಾರನ್ನೂ ಕೂಡ ಒಳಗಡೆ ಬಿಡದೆ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, NST ಟೀಮ್ ಕೂಡ ಇಲ್ಲಿ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಬಾಂಬ್ ಸ್ಕ್ವಾಡ್ ಏನಿದೆ, ವಿಂಗ್ ಏನಿದೆ, ಆ ವಿಂಗ್ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಸಿಗುವಂತಹ ಒಂದಷ್ಟು ಅಂಶಗಳೇನಿದೆ, ಆ ಅಂಶಗಳನ್ನು ಆಧರಿಸಿ ಇದರು ಎಷ್ಟರ ಮಟ್ಟಿಗೆ ಒಂದು ತೀವ್ರತೆಯನ್ನು ಹೊಂದಿತ್ತು ಮತ್ತು ಯಾವ ಒಂದು ಮೆಟೀರಿಯಲ್ಗಳನ್ನು ಬಳಸಲಾಗಿತ್ತು, ಅದೆಲ್ಲದರಲ್ಲೂ ಒಂದು ಡೀಟೇಲ್ಸ್ಗಳನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುತ್ತೆ. ಹೀಗಾಗಿ ಮುಂದಿನ ಹಂತದಲ್ಲಿ ಇದರ ಒಂದು ಇನ್ವೆಸ್ಟಿಗೇಷನ್ ಸಾಕಷ್ಟು ತನಿಖಾ ಸಂಸ್ಥೆ ಅಂದರೆ ಕೇಂದ್ರದ ಏಜೆನ್ಸಿಗಳಾಗಿರಬಹುದು, ಅಂದರೆ NIA ಆಗಿರಬಹುದು, NST ಆಗಿರಬಹುದು, ಮತ್ತು ಇನ್ನಿತರ IB ಇಂಟೆಲಿಜೆಂಟ್ ಬ್ಯೂರೋ ಆಗಿರಬಹುದು, ಅದೆಲ್ಲವೂ ಕೂಡ ಒಟ್ಟಾಗಿ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಇದನ್ನು ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿದೆ. ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ ನಡಿ ಈ ಒಂದು ಪ್ರಕರಣ ದಾಖಲಾಗಿರುವುದು, ಅಂದರೆ UAPA ಪ್ರಕರಣದಲ್ಲೇ ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಇದು ಸಾಕಷ್ಟು ಒಂದು ಗಂಭೀರವಾದಂತಹ ಒಂದು ಪ್ರಕರಣ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಪ್ರಕರಣವನ್ನು ದಾಖಲಿಸಿ ಸ್ಥಳೀಯವಾಗಿ ಒಂದು ಏನೊಂದು ತನಿಖೆಯನ್ನು ನಡೆಸುತ್ತೆ. ಅಂದರೆ ಘಟನೆ ಇಲ್ಲಿ ನಡೆದಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಒಂದು ತನಿಖೆ ನಡೆಯುತ್ತೆ. ಅದೇ ರೀತಿಯಾಗಿ ಕೇಂದ್ರದ ಸಂಸ್ಥೆ ಕೂಡ ತನಿಖೆಯನ್ನ ತೀವ್ರವಾಗಿ ಮುಂದುವರಿಸುತ್ತೆ ಮುಂದಿನ ದಿನದಲ್ಲಿ. ಅಭಿಷೇಕ್ ಜಯಶಂಕರ್, ಗಮನಿಸಬಹುದು ಈಗ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಇದಕ್ಕೂ ಸಾಕಷ್ಟು ಸಾಮ್ಯತೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇದು ಪ್ರೀ ಪ್ಲಾನ್ಡ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ DK ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾ ಇದ್ರು, ಬಹುತೇಕ ಆರೋಪಿ ಯಾರು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ, ಆದಷ್ಟು ಬೇಗ ನಾವು ಅರೆಸ್ಟ್ ಅನ್ನ ಮಾಡ್ತೀವಿ ಅಂತ. ಸೊ ಇದರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಈಗಾಗಲೇ ಏನು CCBಯ 8 ತಂಡಗಳೇನಿದೆ, ಈ ತಂಡಗಳು ಈಗಾಗಲೇ ಎಲ್ಲ ಕಡೆ ಒಂದು ಸರ್ಚಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಎಸ್ಪೆಷಲಿ ATC ಅಂದರೆ ಆಂಟಿ ಟೆರರಿಸ್ಟ್ ಸೆಲ್ ಏನಿದೆ, ಅದು ಒಂದು ಸಂಪೂರ್ಣವಾಗಿ ಒಂದು ತನ್ನ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥದ್ದು. ಇಲ್ಲಿಯವರೆಗೂ ಅಂದರೆ ಸೆಲ್ ಕ್ರಿಯೇಟ್ ಆದ ಬಳಿಕ ಇಲ್ಲಿಯವರೆಗೂ ಎಷ್ಟು ಜನರ ಒಂದು ಡೀಟೇಲ್ಸ್ಗಳನ್ನು ಕಲೆ ಹಾಕಿದೆ, ಸ್ಲೀಪರ್ ಸೆಲ್ಸ್ಗಳಾಗಿರಬಹುದು, ಸಿಂಪಟೈಸರ್ ಅಂದರೆ ಟೆರರ್ ಸಿಂಪಟೈಸರ್ ಆಗಿರಬಹುದು, ಅವರೆಲ್ಲರ ಒಂದು ಡೀಟೇಲ್ಗಳನ್ನು ಕಲೆ ಹಾಕುವಂತಹ ಒಂದು ಏನು ಕಲೆ ಹಾಕಿದ್ದಾರೆ, ಆ ಒಂದು ಕಲೆ ಹಾಕಿರುವಂತಹ ವ್ಯಕ್ತಿಗಳಲ್ಲೇ ಅವರು ಎಲ್ಲಿದ್ರು ಮತ್ತು ಅವರು ಏನು ಕೆಲಸ ಮಾಡ್ತಾ ಇದ್ರು ಮತ್ತು ಅಟ್ ಪ್ರೆಸೆಂಟ್ ಈ ಒಂದು ಬ್ಲಾಸ್ಟ್ ನಡೆದಂತಹ ಸಂದರ್ಭದಲ್ಲಿ ಅವರ ನೆಟ್ವರ್ಕ್ ಎಲ್ಲಿತ್ತು, ಅವರು ಇಲ್ಲಿದ್ರ, ಅದೆಲ್ಲದರ ಒಂದು ಡೀಟೇಲ್ಗಳನ್ನು ATC ಒಂದು ಕಲೆಯನ್ನು ಹಾಕ್ತಾ ಇರುವಂಥದ್ದು. ಅದೇ ರೀತಿಯಾಗಿ CCBಯ ಬೇರೆ ಬೇರೆ ವಿಂಗ್ ಏನಿದೆ, ಆ ಬೇರೆ ಬೇರೆ ವಿಂಗ್ ಎಲ್ಲವೂ ಕೂಡ ಸೇರಿ ಒಟ್ಟು 8 ಜನ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಸರ್ಚಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಇನ್ನು ಘಟನೆ ನಡೆದ 24 ಗಂಟೆ ಅಥವಾ ಮ್ಯಾಕ್ಸಿಮಮ್ 48 ಅವರ್ಸ್ ಅಲ್ಲಿ ಅಕ್ಯೂಸ್ಗಳನ್ನು ಹಿಡಿಯುವಂತಹ ಒಂದು ಕೆಲಸಗಳು ಕೂಡ ಮಾಡಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ಅವರು ಇಲ್ಲಿಂದ ಪರಾರಿ ಆಗುವಂಥದ್ದು ಅಥವಾ ತಮ್ಮ ಒಂದು ಚಹರೆಯನ್ನು ಬದಲಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ CCBಯ 8 ತಂಡ ಕೂಡ ಸಾಕಷ್ಟು ಒಂದು ಕಾರ್ಯನಿರತವಾಗಿದೆ. ಲೀನಾ, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.